ಪ್ರಪಂಚದಲ್ಲಿ ಪ್ರಾಕ್ಟೀಸ್ ಮಾಡೋದೇನೆ ಯೋಗ. ಸೊ ನಮ್ಮ ಲೈಫ್ ಸ್ಟೈಲ್ ಸೂಟ್ ಆಗೋ ಥರ ನಾವು ಯೋಗನ ಚೇಂಜ್ ಮಾಡ್ಕೋಬೇಕು. ಯೋಗನೇ ಮಾಡಿಫೈ ಮಾಡಿಬಿಟ್ಟಿದ್ದಾರೆ, ಚೇರ್ ಯೋಗ ಬಂದ್ಬಿಟ್ಟಿದೆ. ಯೋಗ ಇಸ್ ಫಾರ್ ಮೆಂಟಲ್ ವೆಲ್ನೆಸ್, ಇಮೋಷನಲ್ ವೆಲ್ನೆಸ್, ಫಿಸಿಕಲ್ ವೆಲ್ನೆಸ್, ಓವರ್ ಆಲ್ ವೆಲ್ನೆಸ್. ಮ್ಯಾಮ್, ಮೊದಲೆಲ್ಲ ಎಕ್ಸಸೈಸ್ ಅಂದರೆ ಜನಕ್ಕೆ ಗೊತ್ತಿದ್ದು ಬರೀ ಒಂದು ಸಿಂಪಲ್ ವಾಕ್ ಹೋಗೋದು, ಜಾಗ್ ಮಾಡೋದು ಅಥವಾ ಯೋಗ ಅನ್ನೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ಯೋಗದ ಬಗ್ಗೆ ತಿಳಿಸ್ಕೊಡಿ. ಕೇವಲ ಯೋಗ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ, ಹೇಗೆ ಏನು ಅಂತ? ತುಂಬ ಜನ ಪ್ರಪಂಚದಲ್ಲಿ ಪ್ರಾಕ್ಟೀಸ್ ಮಾಡೋದೇನೆ ಯೋಗ. ಈಗ ವೆಸ್ಟರ್ನ್ ಕಂಟ್ರಿಗೂ ಯೋಗ ಹೋಗ್ಬಿಟ್ಟಿದೆ. ಬಟ್ ನೀವು ಎಲೀಟ್ ವೆಸ್ಟರ್ನ್ ಕಂಟ್ರಿಲೂ ಅಷ್ಟೇ. ನಾನು ಸಾಕಷ್ಟು ಫಿಟ್ನೆಸ್ ಕನ್ವೆನ್ಷನ್ಸ್, ನಿಮ್ಗೆ ಗೊತ್ತು, ಈ ನಡುವೆನೂ ಹೋಗ್ಬಿಟ್ಟು ಬಂದಿದ್ದೆ ಅಮೆರಿಕಾಗೆ. ಸೊ ಈ ಫಿಟ್ನೆಸ್ ಕನ್ವೆನ್ಷನ್ಸ್ಗೆ ಹೋದಾಗ ಅವ್ರು ಎಷ್ಟೇ ಯೋಗ ಪ್ರಾಕ್ಟೀಸ್ ಮಾಡಲಿ, ಸೊ ಅವ್ರ ಯೋಗ ಪ್ರೊಫೆಷ್ನಲ್ ಆಗಿರ್ಬೋದು, ಯೋಗಾನೇ ಅವ್ರದ್ದು ಇದನ್ನು ಲೈಕ್ ಬಿಸ್ನೆಸ್ ಆಗಿರ್ಬೋದು, ಓಕೆ, ಆದರೂ ಅವ್ರು ಅಡಿಷ್ನಲ್ ಆಗಿ ಕಾರ್ಡಿಯೋ ರೆಸ್ಪಿರೇಟರಿ ಎಕ್ಸಸೈಸಸ್ ಮಾಡ್ತಾರೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಜಿಮ್ ಟ್ರೈನಿಂಗ್, ಓಕೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾರೆ. ಸೊ ಆಲ್ ದ 3 ಇರಲೇಬೇಕಾಗತ್ತೆ. ಅದು ಇಟ್ ಕಂಪ್ಲೀಟ್ಸ್ ದ ಫಿಟ್ನೆಸ್ ಪ್ರೋಗ್ರಾಮ್. ಸೊ ಈಗ ನೋಡಿ, ಯೋಗ ನಮ್ಮ ಏನ್ಷಂಟ್ ವರ್ಕೌಟ್, ಸ್ಟ್ರಕ್ಚರ್ಡ್ ಏನ್ಷಂಟ್ ವರ್ಕೌಟ್, ಎಷ್ಟೋ ಸೆಂಚುರೀಸಿಂದ ಬಂದಂತಹ ನಮ್ಮ ವರ್ಲ್ಡ್ಸ್ ಫಸ್ಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಓಕೆ, ಸ್ಟ್ರಕ್ಚರ್ಡ್ ಎಕ್ಸಸೈಸ್ ಅಂದರೆ ಅದೇನೇ ಏನ್ಷಂಟ್ ವರ್ಕೌಟ್ ಅಂತ ಹೇಳ್ತೀವಿ. ಅದರ ಗುಣಗಾನ ಮಾಡ್ತಾಯಿದ್ರೆ ಮಾಡ್ತಾನೆ ಇರ್ಬೋದು. ಸೊ ಅಷ್ಟು ಬೆನಿಫಿಟ್ಸ್ ಪಡ್ಕೋಬೋದು ಯೋಗದಿಂದ. ಯೋಗ ಇಸ್ ಫಾರ್ ಮೆಂಟಲ್ ವೆಲ್ನೆಸ್, ಇಮೋಷನಲ್ ವೆಲ್ನೆಸ್, ಫಿಸಿಕಲ್ ವೆಲ್ನೆಸ್, ಓವರ್ ಆಲ್ ವೆಲ್ನೆಸ್. ಬಟ್ ಯೋಗ ಒಂದೇ ಪ್ರಾಕ್ಟೀಸ್ ಮಾಡಬಾರ್ದು. ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಈಗ ಟೈಮ್ಸ್ ಚೇಂಜ್ ಆಗಿದೆ, ಕಾಲ ಸಾಕಷ್ಟು ಬದಲಾಗಿದೆ. ಓಕೆ, ಆವಾಗ ನಾವು ಮನೆ ಕೆಲಸ ಮಾಡ್ಕೊಳ್ತಿದ್ವಿ, ಹೊಲದ ಕೆಲಸ ಮಾಡ್ತಿದ್ವಿ, ಬಾವಿಯಿಂದ ನೀರು ತೆಗಿತಿದ್ವಿ, ತುಂಬ ಆ್ಯಕ್ಟಿವಿಟೀಸ್ ಆ್ಯಂಡ್ ಮೂವ್ಮೆಂಟ್ ಇರ್ತಿತ್ತು. ಈಗ ರಿಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಓಕೆ, ಸೊ ಮಧ್ಯದಲ್ಲಿ ಆ್ಯಕ್ಟಿವ್ ಇದ್ವಿ ಜನ, ಸಾಕಷ್ಟು ಟಿ ವಿ ಇಲ್ಲದೆ ಇದ್ದಾಗ, ಫೋನ್ ಇಲ್ಲದೆ ಇದ್ದಾಗ ಸಾಕಷ್ಟು ಆ್ಯಕ್ಟಿವ್ ಆಗಿದ್ವಿ. ತಿರ್ಗಾ ಎಲ್ಲ ಬ್ಯಾಕ್ ಟು ಸ್ಕ್ವೇರ್ ಒನ್, ಅಂದರೆ ಕೂತಲ್ಲೇ ಕೂತಿರೋದು, ಆ ಥರ ಆಗಿಬಿಟ್ಟಿದೆ. ಸೊ ಅದರಿಂದ ಹಾಗೆ ನಾವು ಮೂವ್ಮೆಂಟ್ಸ್ ತರಬೇಕಾಗತ್ತೆ. ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನಾವು ಕೂತ್ಕೊಳ್ಳೋ ರೀತಿ ಮತ್ತು ಡೆಸ್ಕ್ ಜಾಬ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯೋಗನೇ ಮಾಡಿಫೈ ಮಾಡಿಬಿಟ್ಟಿದ್ದಾರೆ, ಚೇರ್ ಯೋಗ ಬಂದುಬಿಟ್ಟಿದೆ. ಓಕೆ, ಚೇರಲ್ಲೇ ಕೂತ್ಕೊಂಡು ಎಲ್ಲ ಮಾಡ್ಬೋದು, ತ್ರಿಕೋಣಾಸನ ಮಾಡಬಹುದು, ಸೂರ್ಯ ನಮಸ್ಕಾರ ಮಾಡಬಹುದು, ಎಷ್ಟು ರೀತಿಯಾದಂತಹ ಯೋಗಾಸನಗಳು ಈ ಚೇರ್ ಮೇಲೆ ಕೂತಲ್ಲೇ ಮಾಡ್ಬೋದು. ಈಗ ನಾವೇ ಕೂತ್ಕೊಂಡು ಒಂದು ಯೋಗ ಪೋಸಿಲ್ ಮಾಡಬಹುದು. ಓಕೆ, ಯಾಕೆಂತ ಹೇಳಿದ್ರೆ ಅದನ್ನು ಮಾಡಿಫೈ ಮಾಡ್ತಾ ಹೋಗಿದ್ದಾರೆ ಯೋಗ ಟೀಚರ್ಸ್, ಪ್ರಾಕ್ಟಿಷನರ್ಸ್. ಸೊ ಯೋಗ ಇಸ್ ಸ್ಟ್ರೆಂತ್ ಟ್ರೈನಿಂಗ್. ಓಕೆ, ಅಂದರೆ ಬಾಡಿ ವೇಟ್ ಯೂಸ್ ಮಾಡಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀರಾ, ಹಾಗೂ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್, ಒಳ್ಳೆ ಸ್ಟ್ರೆಚಿಂಗ್ ಆಗುತ್ತೆ. ನಾನೀಗ ಬೈಸೆಪ್ ಕರ್ಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇದು ಕಾಂಟ್ರಾಕ್ಟ್ ಆಗ್ತಿದೆ, ಇದು ಸ್ಟ್ರೆಚ್ ಆಗ್ತಿದೆ. ಸೊ ಯೋಗದಲ್ಲೂ ಅಷ್ಟೇ, ಯಾವುದೇ ಆಸನ ತೊಗೊಳ್ಳಿ, ಫ್ರಂಟ್ ವರ್ಕೌಟ್ ಮಾಡ್ತಿದ್ರೆ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ, ಬ್ಯಾಕ್ ಮಸಲ್ಸ್ಗೆ ಎಕ್ಸಸೈಸ್ ಕೊಡ್ತಿದ್ರೆ ಫ್ರಂಟಲ್ಲಿ ಸ್ಟ್ರೆಚ್ ಆಗುತ್ತೆ. ಯಾವುದೇ ಎಕ್ಸಸೈಸ್ ತೊಗೊಳ್ಳಿ, ಯೋಗ ಅಂತಲೇ ಅಲ್ಲ, ಎನಿ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಲ್ಲಿ ಒನ್ ಮಸಲ್ ಇಸ್ ದಿಸ್. ಈ ಫ್ರಂಟ್ ಮಸಲ್ಸ್ ಎಲ್ಲ ಪುಲ್ ಮಸಲ್ಸ್, ಹೀಗೆ ಪುಲ್ ಮಾಡ್ತೀವಿ. ಈ ಬ್ಯಾಕ್ ಮಸಲ್ಸ್ ಎಲ್ಲ ಪುಷ್ ಮಾಡ್ತೀವಿ. ಈಗ ನೀವು ಪುಷ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಈ ಭಾಗ ಎಲ್ಲ ಹೆಲ್ಪ್ ಮಾಡ್ತಿದ್ದೆ ಪುಷ್ ಮಾಡೋಕ್ಕೆ, ಹಿಂದೆ ಭಾಗ ಪುಲ್ ಪುಷ್. ಸೊ ಎಲ್ಲ ದೇಹದಲ್ಲಿ ಪುಲ್ ಪುಷ್ ಮಸಲ್ಸ್ ಇರುತ್ತೆ. ಸೊ ಎರಡಕ್ಕೂ ಎಕ್ಸಸೈಸ್ ಕೊಡಬೇಕು. ಈಗ ಯೋಗದಲ್ಲಿ ಏನು ಮಾಡ್ತಾರೆ, ಸೂರ್ಯ ನಮಸ್ಕಾರ ವೇರಿಯೇಷನ್ಸ್ ಮಾಡ್ತಾರೆ. ಸೊ ಅದಕ್ಕೆ ಯೋರ್ ಬಾಡಿ ಆಲ್ರೆಡಿ ನೋಸ್ ನೆಕ್ಸ್ಟ್ ಏನು ಬರುತ್ತೆ ಅಂತ. ಸರ್ಪ್ರೈಸ್ ಎಲಿಮೆಂಟ್ ಹೋಯಿತು. ಮಾಡಿಫೈ ಯೋಗ ಟು ಸೂಟ್ ಯೋರ್ ಕರೆಂಟ್ ಲೈಫ್ ಸ್ಟೈಲ್, ಅವರ್ ಕರೆಂಟ್ ಲೈಫ್ ಸ್ಟೈಲ್. ಎಲ್ಲರ ಲೈಫ್ ಸ್ಟೈಲು ಚೇಂಜ್ ಆಗಿಬಿಟ್ಟಿದೆ. ಸೊ ಕೂತಲ್ಲೇ ಕೂತಿರೋದ್ರಿಂದ ಅಜಿಲಿಟಿ ಇಲ್ಲ, ಸ್ಪೀಡ್, ಪವರ್, ನ್ಯೂರೋಮಸ್ಕುಲರ್ ಆ್ಯಕ್ಟಿವಿಟಿ, ಬ್ಯಾಲೆನ್ಸ್ ಯೋಗದಿಂದನೇ ಬರುತ್ತೆ. ಓಕೆ, ಬ್ಯಾಲೆನ್ಸ್ ಯೋಗದಲ್ಲಿ ಬರುತ್ತೆ. ಯೋಗದಲ್ಲಿ ಏನು ಮಿಸ್ಸಿಂಗ್ ಅಂತ ಹೇಳಿದ್ರೆ ಡೈನಮಿಕ್ ಮೂವ್ಮೆಂಟ್ಸ್ ಆರ್ ಮಿಸ್ಸಿಂಗ್. ಡೈನಮಿಕ್. ಸೊ ಈಗ ನೋಡಿ, ದಿಸ್ ಇಸ್ ಡೈನಮಿಕ್ ಸ್ಟ್ರೆಂತ್ ಟ್ರೈನಿಂಗ್. ಓಕೆ, ಇದು ಡೈನಮಿಕ್ ಸ್ಟ್ರೆಂತ್ ಟ್ರೈನಿಂಗ್. ಹಿಂಗೆ ಮೇಲೆ ತೊಗೊಂಡು ಹೋಗೋದು, ವೇರಿಯಸ್ ಆ್ಯಂಗಲ್ಸಲ್ಲಿ ನಾವು ಮೂವ್ ಮಾಡ್ತೀವಿ. ಡಂಬಲ್ಸ್ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಬಟ್ ಸಾಕಷ್ಟು ಎಕ್ವಿಪ್ಮೆಂಟ್ಸ್ ಇರುತ್ತೆ. ಈಗ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯೋಗದಲ್ಲಿ ಈಗ ಮೌಂಟೇನ್ ಪೋಸ್, ಡೌನ್ವರ್ಡ್ ಡಾಗ್ ಪೋಸ್, ಓಕೆ, ಅದನ್ನು ಇಟ್ಕೊಂಡ್ರೆ ಹಾಗೇ ಇರ್ತಾರೆ, 1 ಮಿನಿಟ್ 2 ಮಿನಿಟ್ಸ್ ಇಟ್ಕೊಳ್ತಾರೆ. ಓಕೆ, ತಿರ್ಗಾ ಕಾಲು ಮೇಲೆತ್ತದು, ಆ ಥರ ಎಲ್ಲ ಸಾಕಷ್ಟು ವೇರಿಯಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ಬಟ್ ಇಟ್ಸ್ ರಿಪೀಟೆಡ್. ಸೊ ನಾಳೆ ಮಾಡಿದ್ರು ಅದೇ, ನಾಳಿದ್ದು ಮಾಡಿದ್ರು ಅದೇ ಆಗಿರುತ್ತೆ. ದೇರ್ ಇಸ್ ನೋ ಚೇಂಜ್. ಐ ಆಮ್ ನಾಟ್ ಅಗೇನ್ಸ್ಟ್ ಯೋಗ, ಬಟ್ ಯೋಗ ಒಂದೇ ಮಾಡಿಬಿಡಿ. ಯೋಗ ಜೊತೆ ಫ್ರೀ ವೇಟ್ಸ್ ಎಕ್ಸಸೈಸು, ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕಾಗತ್ತೆ. ನಾನು ಹೇಳ್ದಂಗೆ ಸ್ಕಿಲ್ಸ್ ಬರೋದಿಲ್ಲ ಯೋಗದಲ್ಲಿ. ಈಗ ನೋಡಿ, ನಮ್ಮ ಏರೋಬಿಕ್ ಕ್ಲಾಸಲ್ಲಿ ಮೆಂಟಲ್ ಎಜಿಲಿಟಿ, ಫಿಸಿಕಲ್ ಎಜಿಲಿಟಿ, ಫಾಸ್ಟಾಗಿ ಮೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯೋರ್ ಬ್ರೈನ್ ಶುಡ್ ಥಿಂಕ್.
ಆ್ಯಂಡ್ ಇಟ್ ಶುಡ್ ಕೋಆರ್ಡಿನೇಟ್ ವಿತ್ ಬಾಡಿ ಎಜಿಲಿಟಿ. ಸೊ ಕೋಆರ್ಡಿನೇಷನ್, ತುಂಬ ಕೋಆರ್ಡಿನೇಷನ್ ಮಾಡ್ತೀವಿ. ಹೀಗೆ ನೋಡಿ ಕಾಲೊಂದು ಬೇರೆ ಮಾಡ್ತಿರುತ್ತೆ, ಕೈಯೇ ಬೇರೆ ಎಕ್ಸಸೈಸ್ ಮಾಡ್ತಿರುತ್ತೆ. ಸೊ ಇದೆಲ್ಲ ದೀಸ್ ಆರ್ ಆಲ್ ಫೈನ್ ಟ್ಯೂನಿಂಗ್ ಎಕ್ಸಸೈಸಸ್. ಸ್ಪೀಡ್, ಪವರ್, ನ್ಯೂರೋಮಸ್ಕ್ಯುಲರ್ ಇಂಟಿಗ್ರಿಟಿ ಇದೆಲ್ಲ ಇರುತ್ತೆ. ಅದ್ರ ಜೊತೆಗೆ ನಾನು ಯೋಗದಿಂದ ತೊಗೊಂಡು ಏನೇನು ನಮ್ಮ ಎಕ್ಸಸೈಸ್ ಪ್ರೋಗ್ರಾಮಲ್ಲಿ ಇಲ್ವೋ ಅದು ನಮ್ಮ ಯೋಗದಿಂದ ತೊಗೊಂಡು ನಾನು ಇದಕ್ಕೆ ಹಾಕ್ತೀನಿ. ಲಾಟ್ಸ್ ಆಫ್ ಸಿಂಗಲ್ ಲೆಗ್ ವರ್ಕೌಟ್ಸ್. ಈ ಯೋಗದಲ್ಲಿ ಸಾಕಷ್ಟು ಒಂದು ಕಾಲಲ್ಲಿ ನಿಂತ್ಕೊಂಡು ಮಾಡುವಂಥ ಎಕ್ಸಸೈಸ್ ಇರುತ್ತೆ. ಅದು ಬ್ಯಾಲೆನ್ಸ್, ಓಕೆ, ಮತ್ತು ಕೋರ್ ಎಕ್ಸಸೈಸ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟ್ರೆಂಥನ್ ಮಾಡುತ್ತೆ, ಅದು ಒಳ್ಳೆಯದು. ಅದನ್ನು ತೆಗೆದು ನಾನು ನಮ್ಮ ಏರೋಬಿಕ್ ಕ್ಲಾಸಿಗೆ ಹಾಕಿದ್ದೀನಿ. ಸೊ ನೀವು ಬರೀ ಯೋಗ ಮಾಡ್ತಿದ್ದೆ, ಯು ಟೇಕ್ ವಾಟ್ ಎವರ್ ಇಸ್ ಮಿಸ್ಸಿಂಗ್ ಇನ್ ಯೋರ್ ಯೋಗ ಆ್ಯಂಡ್ ಇದರಿಂದ ತೆಗೆದು ಅದಕ್ಕೆ ಹಾಕಿ. ಸೊ ನಾನು ನಮ್ಮ ಏರೋಬಿಕ್ ಕ್ಲಾಸೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಸ್ಪೋರ್ಟ್ಸ್, ಎನಿ ಸ್ಪೋರ್ಟ್ಸ್ ನೀವು ಯೋಗ ಮಾಡ್ತಿದ್ರೆ ವಾಕಿಂಗ್ ಮಾಡಿ, ಅದು ಕಾರ್ಡಿಯೋ ಆಯಿತು, ಇದು ಸ್ಟ್ರೆಂತ್ ಟ್ರೈನಿಂಗ್ ಆಯಿತು. ಮತ್ತು ಸ್ಪೋರ್ಟ್ಸ್, ಎನಿ ಸ್ಪೋರ್ಟ್ಸ್. ಈಗ ಸ್ಪೋರ್ಟ್ಸ್ ಯಾವ ರೀತಿ ಮಾಡ್ತೀರಾ ನೀವು? ಈಗ ರ್ಯಾಕೆಟ್ ಸ್ಪೋರ್ಟ್ಸ್, ಶಟಲ್ ಅಂತ ಅಂದ್ಕೊಳ್ಳಿ, ಬರೀ ಹಿಂಗೆ ಕುಟ್ತಿರ್ತೀರಾ? ಇಲ್ಲ, ಯು ಆರ್ ಥಿಂಕಿಂಗ್, ಯು ಆರ್ ಸೀಯಿಂಗ್, ಯು ಆರ್ ಕೋಆರ್ಡಿನೇಟಿಂಗ್, ಯು ಆರ್ ಜಂಪಿಂಗ್, ಅಜಿಲಿಟಿ, ಸ್ಪೀಡ್ ಎಲ್ಲ ಅಲ್ಲೇ ಬಂತು. ಯುನೋ ಹೌ ಫಾಸ್ಟ್ ಯು ಮೂವ್, ರಿಫ್ಲೆಕ್ಸಸ್ ಅದೆಲ್ಲ ಯೂಸ್ ಆಗ್ತದೆ. ಸೊ ಅನ್ಫಾರ್ಚುನೇಟ್ಲಿ ಅದು ಇಲ್ಲದೇ ಇದ್ದಿದ್ದಲ್ಲಿ you have to put in take the best of it. ನಾನು ಹೇಳಿದ್ನಲ್ಲ, ಸೊ ವೇರ್ ಎವರ್ ಇನ್ ದ ವರ್ಲ್ಡ್ ಐ ಅಟೆಂಡ್ ದ ಫಿಟ್ನೆಸ್ ಕನ್ವೆನ್ಷನ್. ಈಗ ಆ್ಯಕ್ಚುಲಿ ಇಲ್ಲಿ ಹೋಗಬೇಕಿತ್ತು ಬ್ಯಾಂಕಾಕ್ಗೆ ಫಿಟ್ನೆಸ್ ಕನ್ವೆನ್ಷನ್ ಅಟೆಂಡ್ ಮಾಡೋದಕ್ಕೆ, ಬಿಕಾಸ್ ಮನೇಲಿ ಮದುವೆ ಇರೋದ್ರಿಂದ, ಮನೆ ಮದುವೆ ಆಗಿರೋದ್ರಿಂದ ಐ ಕುಡಂಟ್ ಗೋ. ಸೊ ಅಲ್ಲೂ ಹೋಗಿ ನೋಡಿದ್ರೆ ದೇ ವಿಲ್ ಇನ್ಕ್ಲೂಡ್ ಆಲ್ ದ 3 ಕಂಪೋನೆಂಟ್ಸ್. ಯಾರೇ ಟ್ರೈನರ್ ತೊಗೊಳ್ಳಿ ನೀವು, ಪ್ರಪಂಚದಿಂದ ಯಾವ ಮೂಲೆಯಿಂದ ಬಂದಿರೋರು ಇದ್ರೂ ಅವ್ರು 3 ಪ್ರಾಕ್ಟೀಸ್ ಮಾಡ್ತಾರೆ, ಅದ್ರ ಜೊತೆಗೆ ಯೋಗನೂ ಮಾಡ್ತಾರೆ. ಫ್ರೀ ವೇಟ್ಸ್, ಯೋಗ, ಮತ್ತು ಫ್ಲೆಕ್ಸಿಬಿಲಿಟಿ ಅಫ್ಕೋರ್ಸ್ ಇಟ್ ವಿಲ್ ಕಮ್ ಫ್ರಮ್ ಯೋಗ, ಮತ್ತು ಸ್ಟ್ರೆಂತ್ ಟ್ರೈನಿಂಗ್, ಕಾರ್ಡಿಯೋ. ಸೊ ಕಾರ್ಡಿಯೋದಲ್ಲಿ ಸಾಕಷ್ಟು ಡಿಫ್ರೆಂಟ್ ಕಾರ್ಡಿಯೋ ಮಾಡ್ತಾರೆ. ಆ್ಯಂಡ್ ಸೊ ಈ ರೀತಿ ಆದಂಥ ಹೋಲ್ಸಮ್ ಆದಂತಹ ಎಕ್ಸಸೈಸ್ ಮಾಡಬೇಕು. ಸೊ ಇಷ್ಟವರೆಗೂ ನಾನು ಒಬ್ಬ 2-3 ಯೋಗ ಟೀಚರ್ಸ್ ಇನ್ ಇಂಡಿಯಾ ಮೀಟ್ ಮಾಡಿದ್ದೀನಿ, ಬ್ಯಾಂಗ್ಳೂರಲ್ಲೇ ಮೀಟ್ ಮಾಡಿದ್ದೀನಿ. ಅವರು ದೇ ವೇ ಪ್ರೋಗ್ರೆಸಿವ್ ಥಿಂಕರ್ಸ್, ಓಕೆ, ಎಕ್ಸಸೈಸ್ ಫಿಸಿಯಾಲಜಿ ಗೊತ್ತಿರೋವಂಥವ್ರು. ಸೊ ಐ ಹ್ಯಾವ್ ಸೀನ್ ಪೀಪಲ್, ಇಲ್ಲ ಯೋಗ ಮಾಡಿದ್ರೆ ಇನ್ನೇನು ಮಾಡಬಾರ್ದು, ವಾಕಿಂಗು ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ದೀಸ್ 2 ಪೀಪಲ್ ಸೆಟ್ ನೋ, ಟೈಮ್ಸ್ ಹ್ಯಾವ್ ಚೇಂಜ್ಡ್, ನಮ್ಮ ಯೋಗನ ಮಾಡಿಫೈ ಮಾಡಬೇಕು. ಸೊ ನಮ್ಮ ಲೈಫ್ ಸ್ಟೈಲ್ ಸೂಟ್ ಆಗೋ ಥರ ನಾವು ಯೋಗನ ಚೇಂಜ್ ಮಾಡ್ಕೋಬೇಕು. ಸೊ ಅದರಿಂದ ಆ್ಯಂಡ್ ಪ್ಲಸ್ ಬೇರೆ ಆ್ಯಕ್ಟಿವಿಟೀಸು ಇರಬೇಕು, ವಾಕಿಂಗು ಮಾಡಬೇಕು, ಸ್ಕಿಲ್ಸು ಇರಬೇಕು, ಇದು ಇರಬೇಕು. ಸೊ ಗೊತ್ತಿರೋರ 3 ಎಂಫಸೈಸ್ ಮಾಡಿ 3 ಮಾಡಿ ಅಂತ ಪ್ರಮೋಟ್ ಮಾಡ್ತಾರೆ. ಸೊ ಮೈಂಡ್ ಸ್ಟಕ್ ಆಗಿಬಿಟ್ಟಿರುತ್ತೆ ಕೆಲವ್ರಿಗೆ. ಸೊ ಅಪ್ಡೇಟ್ ಮಾಡ್ಕೊಂಡಿರಲ್ಲ, ಈ ಥರ ಕನ್ವೆನ್ಷನ್ಸ್ಗೆ ಹೋಗಿರಲ್ಲ, ಅವ್ರು ಇಲ್ಲ ಯೋಗನೇ ಮಾಡಬೇಕು, ಇನ್ನೇನು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಈಗ ಯೋಗನ ಚೇರಿಗೆ ತೊಗೊಂಡು ಬಂದಿದ್ದೀರೋ ಅದೇ ರೀತಿ ಬೇರೆ ಬಗ್ಗೆನೂ, ಬೇರೆ ಆಸ್ಪೆಕ್ಟ್ಸ್ ಬಗ್ಗೆನೂ ನೀವು ಯೋಚನೆ ಮಾಡಬಹುದು. ಸೊ ಸೀಟೆಡ್ ಟ್ವಿಸ್ಟೆಡ್ ಯೋಗ ಇದೆ, ಮತ್ತು ಚೇರಲ್ಲಿ ತ್ರಿಕೋಣಾಸನ ಮಾಡ್ಬೋದು, ನಾನು ಹೇಳ್ದಂಗೆ ಸೂರ್ಯ ನಮಸ್ಕಾರ ಮಾಡ್ಬೋದು. ಆ ಥರ ಯಾವ ರೀತಿ ಮಾಡಿಫೈ ಮಾಡ್ಕೊಂಡಿದ್ದೀರೋ ಇದನ್ನು ನಿಮ್ಮ ಎಕ್ಸಸೈಸ್ ಪ್ರೋಗ್ರಾಮನ್ನು ಮಾಡಿಫೈ ಮಾಡ್ಕೊಳ್ಳಿ, ಬೆನಿಫಿಟ್ ಪಡ್ಕೊಳ್ಳಿ. Okay, it's a fast-paced life. It's a very fast-paced life. So fastest finger wins ಅನ್ನೋ ಥರ ನಮ್ಮ ಎಕ್ಸಸೈಸ್ ಪ್ರೋಗ್ರಾಮು ಆ ಥರ ಚೇಂಜ್ ಮಾಡ್ಕೊಳ್ಳಿ. ಸೊ ನನ್ನ ನೋಡಿದ ತಕ್ಷಣ ಜನ, ಓಕೆ, ದ ಫಸ್ಟ್ ಥಿಂಗ್ ದೇ ಸೇ, ಓ ವಾಟ್ ಎನರ್ಜಿ, ಓಕೆ, ವಾಟ್ ಎನರ್ಜಿ ಯು ಹ್ಯಾವ್. ಸೊ ಎಲ್ಲರಿಗೂ ನನ್ನ ಏಜ್ ಗೊತ್ತಿದೆ, 56 ಅಂತ. ಓಕೆ, ಈ ಏಜಲ್ಲಿ ಓ ಗಾಡ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಫಿಟ್ ಆಗಿದ್ದೀರಾ, ಎಜೈಲ್ ಆಗಿದ್ದೀರಾ, ಎಷ್ಟು ಫಾಸ್ಟಾಗಿ ಮೂವ್ ಮಾಡ್ತೀರಾ ನೀವು, ಆ್ಯಂಡ್ ಗೊತ್ತೇ ಆಗೋದಿಲ್ಲ ನಿಮಗೆ, ಯು ಲುಕ್ ಲೈಕ್ 30. ನಾನು ಹೇಳ್ತಾ ಇರೋದು ಲುಕ್ಸಲ್ಲ, ಫಿಸಿಕಲ್ ಫಿಟ್ನೆಸ್ಸಲ್ಲಿ. ಸೊ ನಾನು 30 ಇಯರ್ಸಲ್ಲಿ ಯಾವ ರೀತಿ ಇದ್ನೋ ಅದೇ ಸ್ಟೈಲಲ್ಲಿ ನಂದು ಇನ್ನೂ ಬಾಡಿ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಬಿಕಾಸ್ ಐ ಆಮ್ ಡೂಯಿಂಗ್ ದ ರೈಟ್ ಕೈಂಡ್ ಆಫ್ ಥಿಂಗ್ಸ್. ಐ ಆಮ್ ನಾಟ್ ಕನ್ಸ್ಟ್ರಿಕ್ಟಿಂಗ್ ಮೈಸೆಲ್ಫ್. ನಾನು ಬರೀ ಏರೋಬಿಕ್ಸೇ ಮಾಡಬೇಕು ಅಂತ ಹೇಳಲ್ಲ, ಯೋಗದಲ್ಲಿ ಬೆಸ್ಟು, ಜಿಮ್ಮಲ್ಲಿ ಬೆಸ್ಟು, ಇದಲ್ಲಿ ಬೆಸ್ಟ್ ಎಲ್ಲ ತೊಗೊಂಡು ಐ ಹ್ಯಾವ್ ಮೇಡ್ ಅ ಪ್ರೋಗ್ರಾಮ್ ಫಾರ್ ಮೈ ಸೆಲ್ಫ್. ಸೊ ಅಫ್ಕೋರ್ಸ್ ವಿಸ್ತಾರನಲ್ಲಿ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಫಾಲೋ ಮಾಡಿ, ಪ್ರೀವಿಯಸ್ ವೀಡಿಯೋಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಗೆಟ್ ಫಿಟ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್. ಮಾಡರ್ನ್ ಲೈಫ್ ಸ್ಟೈಲ್ಗೆ ತಕ್ಕ ಹಾಗೆ ನಾವು ಯೋಗವನ್ನು ಯಾವ ರೀತಿ ಮಾಡಿಫೈ ಮಾಡ್ಕೋಬೋದು ಅನ್ನೋದನ್ನು ತಿಳಿಸಿಕೊಟ್ರಿ ಮ್ಯಾಮ್. ಧನ್ಯವಾದ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.